ಭಾರತದಲ್ಲಿ ಅನೇಕರ ದಿನ ಚಹಾದಿಂದಲೇ ಆರಂಭ ಆಗುತ್ತೆ. ಚಹಾ ಕೇವಲ ಒಂದು ಪಾನೀಯವಲ್ಲ, ಅದೊಂದು ರೀತಿಯ ದಿನವನ್ನು ಆರಂಭಿಸುವ ಕೀಲಿಕೈ. ಆದರೆ ಕೆಲವರು ಮಾತ್ರ ಇದನ್ನು ಯಾವಾಗ ಮನಸ್ಸಿಗೆ ಬರುತ್ತದೆಯೋ ಆಗ ಮಾಡಿ ಕುಡಿತಾರೆ. ಇನ್ನು ಕೆಲವರು ಊಟವಾದ ಕೂಡಲೇ 1 ಕಪ್ ಚಹಾ ಕುಡಿತಾರೆ. ಹಾಗಾದರೆ ಈ ಒಂದು ಅಭ್ಯಾಸ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಅಥವಾ ಇದು ಒಳ್ಳೆಯ ಅಭ್ಯಾಸವೋ ಇಲ್ವೋ ಎಂಬುದನ್ನು ಈ ಸ್ಟೋರಿ ಮೂಲಕ ತಿಳಿದುಕೊಳ್ಳಿ. ಊಟದ ಬಳಿಕ ಚಹಾ ಕುಡಿದ್ರೆ ಏನಾಗತ್ತೆ? ನಾವು ಸೇವಿಸುವ ಆಹಾರದಲ್ಲಿ ಕಬ್ಬಿಣ, ಕ್ಯಾಲ್ಸಿಯಂ, ಜಿಂಕ್ ಸೇರಿದಂತೆ ಹಲವು ಪ್ರಮುಖ ಖನಿಜಾಂಶಗಳು ಇರ್ತವೆ. ಚಹಾದಲ್ಲಿ ಕಂಡುಬರುವ ಟ್ಯಾನಿನ್ಗಳು ಮತ್ತು ಫಾಲಿಪಿನೈನ್ಗಳು ಈ ಖನಿಜಗಳ ಹೀರಿಕೊಳ್ಳುವಿಕೆಯನ್ನು ಕಡಿಮೆ ಮಾಡಬಹುದು. ವಿಶೇಷವಾಗಿ ಟ್ಯಾನಿನ್ಗಳು ಕಬ್ಬಿಣದ ಅಂಶದೊಂದಿಗೆ ಸೇರಿಕೊಂಡು ಅದರ ಪೋಷಣೆಯನ್ನು ತಡೆಯುತ್ತೆ. ಇದರಿಂದ ದೀರ್ಘಾವಧಿಯಲ್ಲಿ ಕಬ್ಬಿಣದ ಕೊರತೆ ಮತ್ತು ರಕ್ತಹೀನತೆಯ ಅಪಾಯ ಹೆಚ್ಚಾಗಬಹುದು. ಜೊತೆಗೆ ಜಿಂಕ್ ಹಾಗೂ ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆಗೆ ಸಹ ಅಡ್ಡಿಯಾಗಬಹುದು. ಊಟ ಮಾಡಿದ ತಕ್ಷಣ ಚಹಾ ಕುಡಿಯೋದ್ರಿಂದ ಕೆಲವರಿಗೆ ಹೊಟ್ಟೆ ಉಬ್ಬರ, ಎದೆ ಉರಿ ಹಾಗೂ ಆಸಿಡ್ ರಿಫ್ಲಕ್ಸ್ ಸಮಸ್ಯೆಗಳು ಹೆಚ್ಚಾಗಬಹುದು. ಚಹಾದಲ್ಲಿರುವ ಕೆಫಿನ್ ಕೂಡ ಕೆಲವರಲ್ಲಿ ಜೀರ್ಣಕ್ರಿಯೆಯ ಅಸಮತೋಲನಕ್ಕೆ ಕಾರಣ ಆಗಬಹುದು. ಅದರ ಜೊತೆಗೆ ಹೆಚ್ಚು ಚಹಾ ಸೇವನೆ ನಿದ್ರೆಯ ಗುಣಮಟ್ಟದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ತಜ್ಞರ ಪ್ರಕಾರ ಊಟ ಮಾಡಿದ ತಕ್ಷಣ ಚಹಾ ಕುಡಿಯೋದನ್ನು ತಪ್ಪಿಸೋದು ಉತ್ತಮ. ಕನಿಷ್ಠ 1 ಗಂಟೆಯ ಬಳಿಕ ಚಹಾ ಸೇವನೆ ಮಾಡಿದ್ರೆ ದೇಹಕ್ಕೆ ಅಗತ್ಯ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಗೆ ತೊಂದರೆ ಆಗೋದಿಲ್ಲ. ಅಷ್ಟೇ ಅಲ್ಲ, ಚಹಾದ ಜೊತೆಗೆ ಎಣ್ಣೆ ಅಥವಾ ಹೆಚ್ಚು ಮಸಾಲೆಯುಕ್ತ ಆಹಾರಗಳನ್ನು ಸೇವಿಸೋದು ಅಸಿಡಿಟಿ ಮತ್ತು ಹೊಟ್ಟೆ ಉಬ್ಬರದ ಸಮಸ್ಯೆಯನ್ನು ಹೆಚ್ಚಿಸಬಹುದು. ಚಹಾ ಕುಡಿಯುವ ಮೊದಲು ಸ್ವಲ್ಪ ನೀರು ಕುಡಿಯೋದು ಕೆಲವರಿಗೆ ಈ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡಬಹುದು. ಆರೋಗ್ಯಕರ ಜೀವನ ಶೈಲಿಗಾಗಿ ಊಟ ಮತ್ತು ಚಹಾ ನಡುವೆ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಳುವುದು ಉತ್ತಮ ಅಭ್ಯಾಸವಾಗಿದೆ.